ಬೈಬಲ್ನ ರಂಧ್ರ ರಹಸ್ಯ ಕುತೂಹಲಕಾರಿಯಾಗಿದೆ. ದಿವ್ಯ ಜ್ಞಾನಿಯಾಗಿದ್ದ ನಾಗಲಿಂಗಯ್ಯ ಅವರ ಭವಿಷ್ಯ ನುಡಿ ನಿಜವಾಗುತ್ತಾ? ರಂಧ್ರ ಮುಚ್ಚಿದ್ರೆ ಭೂಮಿಯ ವಿನಾಶ ಖಚಿತವಾ? ತಿಳಿಯೋಣ ಬನ್ನಿ. ನಾಗಲಿಂಗಜ್ಜ ಹೇಳಿದ್ದೇನು? ಅಂದು ನಾಗಲಿಂಗಯ್ಯ ಸ್ವಾಮಿ ಬೈಬಲ್ನಲ್ಲಿ ರಂಧ್ರ ಮಾಡಿದಾಗ ಒಂದು ಮಾತು ಹೇಳಿದ್ರಂತೆ. ಈ ರಂಧ್ರ ಯಾವಾಗ ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೋ ಆಗ ವಿಶ್ವ ಪ್ರಳಯವಾಗುತ್ತೆ, ಆಗಲೇ ದುಷ್ಟ ಶಕ್ತಿಗಳ ನಿಗ್ರಹವಾಗುತ್ತೆ ಅಂತ ಹೇಳಿದ್ರಂತೆ. ಸ್ವಾಮಿ ಹೇಳಿದಂತೆ ರಂಧ್ರ ಮುಚ್ಚುತ್ತಿದೆ. ಇದು ಪ್ರಳಯದ ಸಂಕೇತವೇ? ಭೂಮಿ ನಿಜವಾಗಿಯೂ ನಾಶವಾಗುತ್ತಾ ಅಂತ ಈಗಿನ ಸ್ವಾಮೀಜಿ ಬಳಿ ಕೇಳಿದ್ರೆ ಅವರು ಕೊಡೋ ವಿಶ್ಲೇಷಣೆ ಇದು. ಅನ್ಯಾಯಗಳು ಹೆಚ್ಚಿಗೆ ಆಗ್ಲಿಕ್ಕೆ ಶುರು ಆಯ್ತು, ಧರ್ಮ ಕಡಿಮೆ ಆಗ್ಲಿಕ್ಕೆ ಶುರು ಆಯ್ತು. ಈ ರೀತಿ ಆದಾಗ ಧರ್ಮದ ಪ್ರಮಾಣನೇ ಕಡಿಮೆ ಆಯಿತು, ಅನ್ಯಾಯನೇ ಹೆಚ್ಚಿಗೆ ಆಯಿತು ಅಂದಾಗ ಅದು ಒಂಥರ ಪ್ರಳಯದ ಹಂತನೇ, ಅದು ಬೇರೆ ಅರ್ಥ ಅಲ್ಲ. ಅದು 860 ಪುಟಗಳ ಈ ಗ್ರಂಥದ ರಂಧ್ರದಲ್ಲಿ ಈ ದೊಡ್ಡ ನಾಣ್ಯ ಹಾಕಿದ್ರೆ ಸಲೀಸಾಗಿ ಕೆಳ ಬೀಳುತ್ತಿತ್ತಂತೆ. ಆದರೆ 860 ಪುಟಗಳಲ್ಲಿ ಕೇವಲ 10-15 ಪುಟಗಳಲ್ಲಿ ಮಾತ್ರ ಸೂಜಿಯಷ್ಟು ಜಾಗ ಕಾಣುತ್ತಿದೆ. ಹೀಗಾಗಿ ವಿಶ್ವ ಪ್ರಳಯ ಕಾಲ ಸನ್ನಿಹಿತವಾಗಿದೆ. ಜೀವಸಂಕುಲ ನಶಿಸಿ ಹೋಗುತ್ತೆ ಎಂಬ ಆತಂಕದ ಮಾತುಗಳು ನವಲಗುಂದದಲ್ಲಿ ಅಷ್ಟೇ ಅಲ್ಲ, ಆತನ ಭಕ್ತರಲ್ಲಿ ಮನೆ ಮಾಡಿದೆ. ಮತ್ತೆ ಹುಟ್ಟಿ ಬರ್ತಾರಾ ಸ್ವಾಮಿ? ಬೈಬಲ್ನಲ್ಲಿರುವ ರಂಧ್ರದಲ್ಲಾಗುತ್ತಿರುವ ಬದಲಾವಣೆಯಿಂದ ಪ್ರಳಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ರಂಧ್ರ ಮುಚ್ಚಿ ಹೋದ ಮೇಲೆ ನಾಗಲಿಂಗಯ್ಯ ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋ ಬಲವಾದ ನಂಬಿಕೆ ಭಕ್ತರಲ್ಲಿದೆ. ಈಗಿದು ಬೈಬಲ್ಲು ಸಹಿತ ಅದು ಮುಚ್ಕೊಂತ ಏನು ಬರ್ತಾ ಇದೆಯಲ್ಲ, ಅದು ಆ ಸಮಯಕ್ಕೆ ಏನು ಕ್ಲೋಸ್ ಆಗಬಹುದು. ಅವಾಗ ನಾಗಲಿಂಗ ಸ್ವಾಮಿಗಳು ಅವತರಿಸ್ಬೋದು, ಹೇಳಿಕ್ಕೆ ಬರಲ್ಲ. ಅವಾಗ ಅವತರಿಸ್ಬೋದು, ಅವ್ರು ಮುಂದೆ ಆದರೂ ಅವತರಿಸ್ಬೋದು. ಆದರೆ ಎಲ್ಲರೂ ಹೇಳ್ತಾ ಇರೋ ಹಾಗೆ ಒಂದೇನೋ ಸನ್ನಿಹಿತ ಆಗಿದೆ, ಸ್ವಾಮಿಗಳು ಬರ್ಬೋದು ಅಂತ ಅನ್ನೋ ಒಂದು ಊಹೆ ಎಲ್ಲ ಭಕ್ತರಲ್ಲೂ ಸಹಿತ ಒಂದು ಅಭಿಲಾಷೆ ಇದೆ. ಆ ಸಮಯಕ್ಕೆ ಬರಬಹುದು ಅಂತ ಎಲ್ಲ ಭಕ್ತರಲ್ಲಿ ಆ ರೀತಿ ನಂಬಿಕೆ ಇದೆ. ಸ್ವಾಮಿ ಭವಿಷ್ಯ ನುಡಿದಂತೆ ಸಮಾಜದಲ್ಲಿ ಅನ್ಯಾಯ, ಅನಾಚಾರ ಹೆಚ್ಚುತ್ತಿದೆ. ತಾಯಿ ಮಗನ ಸಂಬಂಧವೇ ಹಳಸಿ ಹೋಗುತ್ತಿದೆ. ಇದನ್ನೆಲ್ಲ ಸರಿಪಡಿಸಲು ಅವತಾರ ಪುರುಷ ಹುಟ್ಟಿ ಬರ್ತಾನೆ ಅಂತಾರೆ ಇವರು. ಅನ್ಯಾಯಗಳು ಯಾವಾಗ ಹೆಚ್ಚಿಗೆ ಆಗ್ಲಿಕ್ಕೆ ಹೋಗ್ತಾವೋ ಆ ಸಂದರ್ಭದಲ್ಲಿ ಮಹಾತ್ಮರ ಅವತಾರನೂ ಅಷ್ಟೇ ಅವಶ್ಯಕತೆ ಆಗ್ತೈತಿ, ಅಷ್ಟೇ ಬೇಕಾಗ್ತೈತಿ. ಆ ಸಂದರ್ಭದಲ್ಲೂ ಅವತಾರ ತಾಳ್ತೇವಂತ ನಾಗಲಿಂಗ ಸ್ವಾಮಿಗಳೇ ಅದು ಪ್ರತೀತಿ ಕೊಟ್ಟಿರೋದು ಸುಳ್ಳು ಇರಲಿಕ್ಕಿಲ್ಲ. ಅದು ಆ ರೀತಿ ಅವತಾರ ತಾಳ್ಕೊಂಡು ಬರೋದು ಸಂಭವ, ಅದು ಎಂದು ಬಹಳ ಸಮೀಪದಲ್ಲಿ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಅವರು ನಾಗಲಿಂಗ ಸ್ವಾಮಿಗಳು ಬೈಬಲ್ನ ರಂಧ್ರ ಮಾಯವಾಗುತ್ತಿರುವುದು ನಿಜವಾಗಲೂ ಎಲ್ಲರಲ್ಲೂ ಕುತೂಹಲ ಕೆರಳಿಸಿದೆ. ಇದರ ನಂಬಿಕೆ ಮೌಢ್ಯಗಳೇನೇ ಇರಲಿ, ಆದರೆ ಇದು ಸಾಧ್ಯನಾ? ಆ ಬೈಬಲ್ಗೆ ಆಗುತ್ತಿರುವುದೇನು? ಇದನ್ನೆಲ್ಲ ತಿಳಿಯಲು ಒಂದು ಗಹನವಾದ ಅಧ್ಯಯನದ ಅಗತ್ಯವೂ ಇದೆ. ಆಗ ಪ್ರಳಯದ ರಹಸ್ಯವೂ ಬಯಲಾದೀತು. ಈ ಭೂಮಿಯಲ್ಲಿ ಇಂತಹ ಅನೇಕ ಪವಾಡಗಳು, ಅಚ್ಚರಿಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಈ ಅಚ್ಚರಿಗಳು ನೂರಾರು ಗೂಢಾರ್ಥಗಳನ್ನು ಹೊಂದಿವೆ. ಇದನ್ನ ಅರಿತು ನಡೆದ್ರೆ ಜೀವನ ಸುಗಮವಾಗುತ್ತೆ, ಇಲ್ಲದಿದ್ದರೆ ವಿನಾಶ ಖಚಿತ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.